ರಾಜ್ಯದಲ್ಲಿ 3ನೇ ಆಷಾಢ ಶುಕ್ರವಾರದ ಸಂಭ್ರಮ. ಚಾಮುಂಡಿ ಬೆಟ್ಟದಲ್ಲಿ ಭಕ್ತ ಸಾಗರ. ದೇವಿ ದರ್ಶನಕ್ಕೆ ಹೇಗಿದೆ ಗೊತ್ತಾ? ನೂಕುನುಗ್ಗಲು. ಮುಜರಾಯಿ ವ್ಯಾಪ್ತಿಗೆ ಗಾಳಿ ಆಂಜನೇಯ ದೇಗುಲ. ಟ್ರಸ್ಟ್ನಿಂದ ತೀವ್ರ ವಿರೋಧ. ಪತ್ನಿಗೆ ಅಶ್ಲೀಲ ಮೆಸೇಜ್. ಯುವಕನಿಗೆ ಬುದ್ಧಿ ಹೇಳಿ ಮಾದರಿಯಾದ ಹಾಸ್ಯ ನಟ. ಕಿರುತೆರೆ ನಟಿಗೆ ಚಾಕು ಇರಿದ ಪತಿ. ಹಾಡ ಹಗಲೇ ಕಲಬುರಗಿಯಲ್ಲಿ ದರೋಡೆ. ಎಲ್ಲ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. 3ನೇ ಆಷಾಢ ಶುಕ್ರವಾರ ಹಿನ್ನೆಲೆಯಲ್ಲಿ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭಕ್ತ ಸಾಗರವೇ ಹರಿದು ಬಂದಿದೆ. ಮುಂಜಾನೆಯಿಂದಲೂ ನಾಡದೇವಿ ದರ್ಶನಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರ ದಂಡು ಹರಿದು ಬಂದಿತ್ತು. ಸ್ಥಳದಲ್ಲಿ ನೂಕುನುಗ್ಗಲು ಏರ್ಪಟ್ಟಿದೆ. 2,000 ಕೊಟ್ಟು ವಿವಿಐಪಿ ಟಿಕೆಟ್ ಪಡೆದ ಭಕ್ತರಿಗೂ ದೇವಿ ದರ್ಶನ ಮಾಡಲಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ನಡುವೆ ಪರಿಸ್ಥಿತಿ ನಿಯಂತ್ರಿಸಲು ಮುಂದಾಗಿರುವ ಪೊಲೀಸರ ವಿರುದ್ಧ ಭಕ್ತರು ವಾಗ್ವಾದ ನಡೆಸಿದ್ರು. ಆಷಾಢ ಪೂಜೆ ನಿಮಿತ್ತ ಭಕ್ತರ ದಂಡು ಹರಿದು ಬರುವ ಮಾಹಿತಿ ಇದ್ರೂ ಜಿಲ್ಲಾಡಳಿತ ಸೂಕ್ತ ವ್ಯವಸ್ಥೆ ಮಾಡದಿರುವುದು ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ನಡುವೆ ಮಾಜಿ ಸಿಎಂ ಬಿಎಸ್ವೈ ಸೇರಿ ಹಲವು ಗಣ್ಯರು ದೇವಿ ದರ್ಶನಕ್ಕೆ ಆಗಮಿಸುವುದು ನೂಕುನುಗ್ಗಲಿಗೆ ಕಾರಣವಾಗಿದೆ. ಸದ್ಯ ಬೆಟ್ಟದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ನೆರೆದಿದ್ದು ರಾತ್ರಿಯವರೆಗೂ ಇದೇ ಪರಿಸ್ಥಿತಿ ಇರಲಿದೆ ಎನ್ನಲಾಗಿದೆ. ಬೆಂಗಳೂರಿನ ಮೈಸೂರು ರಸ್ತೆಯಲ್ಲಿರುವ ಪ್ರಸಿದ್ಧ ಗಾಳಿ ಆಂಜನೇಯ ದೇಗುಲವನ್ನು ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ನೀಡಿ ರಾಜ್ಯ ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿದೆ. ಆದರೆ ಸರ್ಕಾರದ ನಿರ್ಧಾರಕ್ಕೆ ಗಾಳಿ ಆಂಜನೇಯ ದೇವಸ್ಥಾನ ಟ್ರಸ್ಟಿಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ದೇವಸ್ಥಾನವನ್ನು ಸರ್ಕಾರ ಸುಪರ್ದಿಗೆ ತೆಗೆದುಕೊಂಡಿದ್ದು ಸರಿಯಲ್ಲ. ಸರ್ಕಾರದಿಂದ ಅಧಿಕೃತವಾಗಿ ಯಾವುದೇ ನೋಟಿಸ್ ಬಂದಿಲ್ಲ. ಸಣ್ಣಪುಟ್ಟ ಹಣ ಮಿಸ್ಯೂಸ್ ಆಗಿದೆ. ಆದರೆ ಇದಕ್ಕೆ ನಾವು ಕಾನೂನು ಕ್ರಮ ಕೈಗೊಂಡಿದ್ದೀವಿ. ಪ್ರಕರಣ ನ್ಯಾಯಾಲಯದಲ್ಲಿ ಇದೆ. ಹೀಗಿರುವಾಗ ಏಕಾಏಕಿ ಹೀಗೆ ಮುಜರಾಯಿ ವಶಕ್ಕೆ ಪಡ್ಕೊಳ್ತಿರುವುದು ಸರಿಯಲ್ಲ ಅಂತ ವಿರೋಧ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರದ ನಿರ್ಧಾರದ ವಿರುದ್ಧ ಕಾನೂನು ಹೋರಾಟ ಮಾಡುವುದಾಗಿ ನಿರ್ಧರಿಸಿದ್ದಾರೆ. ಈ ಬಗ್ಗೆ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಸ್ಪಷ್ಟನೆ ನೀಡಿದ್ದಾರೆ. ದೇಗುಲದಲ್ಲಿ ಹಣದ ದುರುಪಯೋಗವಾಗ್ತಿದೆ. ಹಣಕಾಸು ಲೆಕ್ಕಾನೇ ಇಲ್ಲ. ಹೀಗಾಗಿ ತಾತ್ಕಾಲಿಕವಾಗಿ ಮುಜರಾಯಿ ಇಲಾಖೆ ಸುಪರ್ದಿಗೆ ನೀಡಲಾಗಿದೆ. 5 ವರ್ಷ ಆದ್ಮೇಲೆ ದೇಗುಲವನ್ನು ಆಡಳಿತ ಮಂಡಳಿಗೆ ವಾಪಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದರಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ವಜ್ರ, ಬೆಳ್ಳಿ, ಚಿನ್ನ ಎಲ್ಲ ಇದರಲ್ಲಿ ಇದೆ. ಪೂರ್ತಿ ನಮ್ಮ ರಿಜಿಸ್ಟರ್ ರೆಕಾರ್ಡ್ ಸಮೇತ ಇದೆ. ಈಗ ನಿನ್ನೆ ನಮಗೆ ಮಾಹಿತಿ ಬಂದ ತಕ್ಷಣ ಸದ್ಯಕ್ಕೆ ಇದನ್ನ ನಾವು ತೆಗೆಯೋದು ಬೇಡ ಅಂತ ಸೀಲ್ ಮಾಡಿ ಇಟ್ಟಿದ್ದೀವಿ. ಹಣ ಕದೀತಾ ಇದ್ದಿದ್ದು ಎಲ್ಲರೂ ನೋಡಿದ್ದೀವಿ. ಆಮೇಲೆ ಅದೇ ನಾವು ಪರ್ಮನೆಂಟಾಗಿ ಇಟ್ಕೊಳ್ಳಲ್ಲ. 5 ವರ್ಷ ಆದಮೇಲೆ ಮತ್ತೆ ವಾಪಸ್ ಕೊಡ್ತೀವಿ. ತಮ್ಮ ಪತ್ನಿಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದ ಅವಿವೇಕಿ ಯುವಕನಿಗೆ ಹಾಸ್ಯನಟ ಸಂಜು ಬಸಯ್ಯ ಬುದ್ಧಿವಾದ ಹೇಳಿ ಮಾದರಿಯಾಗಿದ್ದಾರೆ. ಪಿಯುಸಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದ ಯುವಕನೋರ್ವ ನಟಿ ಪಲ್ಲವಿ ಸಂಜು ಬಸಯ್ಯಗೆ ಅಶ್ಲೀಲ ಸಂದೇಶ, ಫೋಟೋ ಮೆಸೇಜ್ ಮಾಡಿದ್ದಾನೆ. ವಿಜಯನಗರ ಮೂಲದ ಯುವಕ ಇನ್ಸ್ಟಾಗ್ರಾಂನಲ್ಲಿ ಅಶ್ಲೀಲ ಮೆಸೇಜ್ ಹಾಗೂ ಫೋಟೋಗಳನ್ನು ಹಾಕಿದ್ದಾನೆ. ಪದೇ ಪದೇ ಅಶ್ಲೀಲ ಮೆಸೇಜ್ ಹಾಕ್ತಾ ಇದ್ರಿಂದ ಆಕ್ರೋಶಗೊಂಡ ನಟ ಸಂಜು ಬಸಯ್ಯ ಈ ವಿಚಾರವನ್ನು ಪೊಲೀಸರ ಗಮನಕ್ಕೆ ತಂದಿದ್ದಾರೆ. ತಕ್ಷಣಕ್ಕೆ ಅಲರ್ಟ್ ಆದ ಬೈಲಹೊಂಗಲ ಪೊಲೀಸರು ಆ ಕಿಡಿಗೇಡಿಯನ್ನ ಠಾಣೆಗೆ ಕರೆಸಿ ವಿಚಾರಣೆ ನಡೆಸಿದ್ದಾರೆ. ಈ ವಿಚಾರವನ್ನ ನಟ ಸಂಜು ಬಸಯ್ಯಗೂ ಮಾಹಿತಿ ನೀಡಿದ್ದಾರೆ. ಈ ವೇಳೆ ಯುವಕನ ಭವಿಷ್ಯ ಹಾಳಾಗಬಾರದು ಅಂತ ಭಾವಿಸಿದ ನಟ ಸಂಜು ಬಸಯ್ಯ ಆ ಯುವಕನಿಗೆ ಬುದ್ಧಿವಾದ ಹೇಳಿ ಕಳಿಸಿದ್ದಾರೆ. ಈ ಮೂಲಕ ಯಾವುದೇ ಕೃತ್ಯಕ್ಕೂ ಕಾನೂನಿದೆ, ಕಾನೂನಿನ ಮೂಲಕವೇ ಎಲ್ಲ ಬಗೆಹರಿಸಿಕೊಳ್ಬಹುದು ಎಂಬುದಕ್ಕೆ ನಟ ಸಂಜು ಬಸಯ್ಯ ಮಾದರಿಯಾಗಿದ್ದಾರೆ. ಈ ವ್ಯಕ್ತಿ ಹೇಳಿದ ಹಾಗೆ ಕೆಟ್ಟದ ಕಮೆಂಟ್ಸ್ ಏನು ಪೋಸ್ಟಲ್ಲಿ ಹಾಕ್ತಿರೋ ಅಥವಾ ಪರ್ಸನಲ್ ಹಾಕ್ತಿರೋ ಏನೋ ಒಂದು ಹಾಕಿದ್ರು ಕೂಡ ನಾವು ಅದನ್ನು ಓದ್ತಾ ಇರ್ತೀವಿ, ನಾವು ಅದನ್ನು ಗಮನಿಸ್ತಾ ಇರ್ತೀವಿ ಅನ್ನೋದು ನಿಮ್ಮ ತಲೆಯಲ್ಲಿರಲಿ. ಯಾಕಪ್ಪ ಅಂತಂದ್ರೆ ಬೆಟಾರ್ ಪಾಡಪ್ಪ ಅಂತೇಳಿ ಕೆಟ್ಟ ಕಮೆಂಟ್ಸ್ಗಳು ನೋಡಿದವರು ಬೆಟಾರ್ಗಳು ಅದನ್ನೇ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ನೀವು ಕಂಟಿನ್ಯೂಸ್ ಆಗಿ ಅದನ್ನೇ ಮಾಡ್ತಾ ಇದ್ರೆ ಇವ್ರಿಗೆ ಆದ ಶಿಕ್ಷೆ ನಿಮಗೆ ಖಂಡಿತವಾಗ್ಲೂ ನಾವು ಮುಂದಿನ ದಿನಮಾನಗಳಲ್ಲಿ ಮಾಡೇ ಮಾಡ್ತೀವಿ. ಪಲ್ಲು ಸಂಜು ಅಫಿಷಿಯಲ್ ಅನ್ನೋರಿಗೆ ಕೆಟ್ಟ ಕಮೆಂಟ್ಸು ಕೆಟ್ಟ ವಿಡಿಯೋ ಹಾಕಿದ್ದೆ. ಅದರಿಂದ ಅವ್ರು ಬೇಸತ್ತು ಬೈಲಹೊಂಗಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ರು. ಬೆಳಗ್ಗೆ ಪೊಲೀಸರು ಬಂದು ಠಾಣೆಗೆ ಹಿಡ್ಕೊಂಡ್ಬಂದು ಕಠಿಣ ಶಿಕ್ಷೆಯನ್ನು ಕೊಟ್ಟು ನನಗೆ ನನ್ನ ತಪ್ಪಿನ ಅರಿವು ಮೂಡಿಸಿದ್ದಾರೆ. ಅದರಿಂದ ನಾನು ಮಾಡಿದ ತಪ್ಪು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಯಾರು ಮಾಡಬಾರದು ಎಂದು ಹೇಳಿ ನನ್ನಿಂದ ಅವ್ರಿಗೆ ಕ್ಷಮೆ ಯಾಚಿಸಿ. ಕ್ಷುಲ್ಲಕ ಕಾರಣಕ್ಕೆ ಕಿರುತೆರೆ ಹಾಗೂ ಖಾಸಗಿ ವಾಹಿನಿಯ ನಿರೂಪಕಿ ಮಂಜುಳಾ ಮೇಲೆ ಪತಿ ಚಾಕು ಇರಿದಿರುವ ಘಟನೆ ಬೆಂಗಳೂರಿನ ಮುನೇಶ್ವರ ಲೇಔಟ್ನಲ್ಲಿ ನಡೆದಿದೆ. ಕಳೆದ ಜುಲೈ 4ರಂದು ಈ ಘಟನೆ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಅಮೃತಧಾರೆ ಸೇರಿದಂತೆ ಹಲವು ಸೀರಿಯಲ್ಗಳಲ್ಲಿ ನಟಿಸಿರುವ ಮಂಜು ಅಲಿಯಾಸ್ ಶ್ರುತಿ ಪತಿಯಿಂದ ಚಾಕು ಇರಿತಕ್ಕೆ ಒಳಗಾದ ನಟಿಯಾಗಿದ್ದಾರೆ. 20 ವರ್ಷದ ಹಿಂದೆ ಅಂಬರೀಷ್ ಎಂಬಾತನನ್ನ ಪ್ರೀತಿಸಿ ಮದುವೆಯಾಗಿದ್ದ ಮಂಜುಳಾ ಹನುಮಂತನಗರದಲ್ಲಿ ಮನೆಯೊಂದನ್ನು ಲೀಸ್ಗೆ ಪಡೆದು ವಾಸ ಇದ್ರು. ಈ ದಂಪತಿಗೆ 2 ಮಕ್ಕಳು ಸಹ ಇದ್ದಾರೆ. ಶ್ರುತಿ ನಡವಳಿಕೆಯ ಮೇಲೆ ಅನುಮಾನ ಪಡ್ತಾ ಇರುವ ಪತಿ ಮೇಲೆ ಬೇಸತ್ತು ಶ್ರುತಿ ಅಣ್ಣನ ಮನೆಯಲ್ಲಿ ವಾಸ ಇದ್ದಳು ಎನ್ನಲಾಗಿದೆ. ರಾಜ್ಯ ಸಂಧಾನದ ಬಳಿಕ ಇಬ್ಬರು ಒಟ್ಟಿಗೆ ವಾಸ ಇದ್ರು. ಇಬ್ಬರು ಒಂದಾದ ಮಾರನೇ ದಿನವೇ ಶ್ರುತಿ ಮೇಲೆ ಪೆಪ್ಪರ್ ಸ್ಪ್ರೇ ಹೊಡೆದು ಚಾಕುವಿನಿಂದ ಇರಿದಿದ್ದಾನೆ. ಶ್ರುತಿಯ ಪಕ್ಕೆಲಬು, ತೊಡೆ ಹಾಗೂ ಕುತ್ತಿಗೆಗೆ ಚಾಕುವಿನಿಂದ ಇರಿದು ಕೊಲೆಗೆ ಯತ್ನಿಸಿದ್ದಾನೆ. ಗಂಭೀರ ಗಾಯಗೊಂಡ ನಟಿ ಶ್ರುತಿಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ. ಈ ಸಂಬಂಧ ಹನುಮಂತನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿ ಅಂಬರೀಷ್ನನ್ನ ಬಂಧಿಸಿ ವಿಚಾರಣೆ ನಡೆಸಲಾಗ್ತಾ ಇದೆ.
ಕಲಬುರಗಿಯಲ್ಲಿ ಹಾಡು ಹಗಲೇ ಬಂಗಾರದಂಗಡಿಯಲ್ಲಿ ದರೋಡೆ ಪ್ರಕರಣ ನಡೆದಿದೆ. ಕಲಬುರಗಿಯ ಸರಾಫ್ ಬಜಾರ್ನ ಜನನಿಬಿಡ ಪ್ರದೇಶದಲ್ಲಿರುವ ಜ್ಯುವೆಲರಿ ಶಾಪ್ಗೆ ನುಗ್ಗಿದ 4 ದರೋಡೆಕೋರರು ಮಾಲೀಕನಿಗೆ ಗನ್ ತೋರಿಸಿ ಸುಮಾರು 2.5 ಕೆಜಿ ಚಿನ್ನಾಭರಣ ಕದ್ದು ಪರಾರಿಯಾಗಿದ್ದಾರೆ. ದರೋಡೆಕೋರರ ಕೃತ್ಯ ಜ್ಯುವೆಲರಿ ಶಾಪ್ನ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಘಟನೆ ಬಗ್ಗೆ ಮಾಹಿತಿ ತಿಳಿದು ಸ್ಥಳಕ್ಕಾಗಮಿಸಿದ ಬ್ರಹ್ಮಪುರ ಪೊಲೀಸ್ ಠಾಣಾ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಸ್ಥಳಕ್ಕೆ ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಕೂಡ ಭೇಟಿ ನೀಡಿ ಘಟನೆ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ಈ ಬಗ್ಗೆ ಮಾತನಾಡಿದ ಪೊಲೀಸ್ ಆಯುಕ್ತರು, ಮಧ್ಯಾಹ್ನ 12:30 ಸುಮಾರಿಗೆ ಈ ಘಟನೆ ನಡೆದಿದೆ. ಈ ಹಿಂದೆ ಇದೇ ಅಂಗಡಿಯಲ್ಲಿ ಕೆಲಸ ಮಾಡಿದವರು ಸಹ ವಂಚಿಸಿರುವ ಮಾಹಿತಿ ಇದೆ. ಸಿಸಿಟಿವಿ ಪರಿಶೀಲಿಸಲಾಗ್ತಾ ಇದೆ. ದರೋಡೆಕೋರರನ್ನ ಆದಷ್ಟು ಬೇಗ ಬಂಧಿಸುವುದಾಗಿ ತಿಳಿಸಿದ್ರು. ರಾಬ್ರಿ ಕೇಸ್ ವರದಿಯಾಗಿದೆ. ಅದರಲ್ಲಿ ಒಂದು ಗೋಲ್ಡ್ ಆರ್ನಮೆಂಟ್ಸ್ ಮಾಡುವಂಥ ಒಂದು ಅಂಗಡಿ ಕೆಲಸ ಮಾಡುವಂಥವ್ರು ಮೂಲತಃ ಕಲ್ಕತ್ತಾದವರಿದ್ದಾರೆ. ನಮಗೆ ಬಂದ ಮಾಹಿತಿ ಪ್ರಕಾರ ಒಟ್ಟು 4 ಜನ ಆರೋಪಿಗಳು ಬಂದು ಒಂದು ಫೈರ್ ಆರ್ಮ್ ಮತ್ತು ನೈಫ್ ಅದರಿಂದ ಹೆದರಿಸಿ ಲಾಕರನ್ನು ಓಪನ್ ಮಾಡಿಸಿ ಅದರಲ್ಲಿರುವ ಚಿನ್ನಾಭರಣಗಳನ್ನು ದೋಚಿದ್ದಾರೆ ಅಂತ ಮಾಹಿತಿ ನೀಡಿದ್ದಾರೆ. ಆದಷ್ಟು ಬೇಗ ಇದನ್ನು ನಾವು ಪ್ರಕರಣ ಈಗ ತೆಗೆದುಕೊಂಡು ಆದಷ್ಟು ಬೇಗ ಆರೋಪಿಗಳನ್ನು ಬಂಧಿಸ್ತೇವೆ. ದೇಶದ ಅತಿದೊಡ್ಡ ದರೋಡೆ ಪ್ರಕರಣ ಎಂಬ ಕುಖ್ಯಾತಿ ಪಡೆದಿದ್ದ ವಿಜಯಪುರದ ಕೆನರಾ ಬ್ಯಾಂಕ್ ದರೋಡೆ ಪ್ರಕರಣದಲ್ಲಿ 12 ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮನಗುಳಿ ಪಟ್ಟಣದಲ್ಲಿ ನಡೆದಿದ್ದ ದರೋಡೆ ಪ್ರಕರಣದಲ್ಲಿ ಈವರೆಗೂ 15 ಮಂದಿ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಬಾಲರಾಜ್, ಚಂದನ್ ರಾಜ್, ಜೋಸೆಫ್ ಶಾಂಬಾಬು, ಪೀಟರ್ ಚಂದ್ರಪಾಲ್, ಇಜಾಜ್ ಧಾರವಾಡ, ಸುಜೈಜ್ ರಾಜ್ ಡ್ಯಾನಿಯಲ್, ಬಾಬುರಾವ್ ಮಿರಿಯಲ್, ಮೊಹಮ್ಮದ್ ಆಸಿಫ್, ಅನಿಲ್ ಮಿರಿಯಲ್, ಮೋಹನ್ ಕುಮಾರ್, ಸುಲೇಮಾನ್ ವೆಸ್ಲಿ, ಮರ್ಯಾದಾಸ್ ಗೋನಾ ಎಂಬುವರನ್ನ ಬಂಧಿಸಲಾಗಿದೆ. ಬಂಧಿತ ಆರೋಪಿಗಳೆಲ್ಲರೂ ಕೂಡ ಹುಬ್ಬಳ್ಳಿ ಮೂಲದವರಾಗಿದ್ದಾರೆ. ಈ ಹಿಂದೆ 3 ಆರೋಪಿಗಳನ್ನು ವಿಜಯಪುರ ಪೊಲೀಸರು ಬಂಧಿಸಿದ್ದು ವಿಚಾರಣೆ ನಡೆಸಲಾಗ್ತಿದೆ. ಬಂಧಿತ ಆರೋಪಿಗಳಿಂದ 39 ಕೆಜಿ ಗಟ್ಟಿ ಬಂಗಾರ, 1.16 ಕೋಟಿ ನಗದನ್ನು ವಶಕ್ಕೆ ಪಡೆಯಲಾಗಿದೆ. ಕೃತ್ಯಕ್ಕೆ ಬಳಸಿದ ವಾಹನಗಳು ಸೇರಿದಂತೆ 39.26 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ವಸ್ತುಗಳನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆಯದ್ದೇ ಸದ್ದು ಗದ್ದಲ. ಈ ಗದ್ದಲದ ನಡುವೆ ಸಿಎಂ ಡಿಸಿಎಂ ದೆಹಲಿ ಭೇಟಿ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ದೆಹಲಿಯಲ್ಲಿ ಉಭಯ ನಾಯಕರು ವರಿಷ್ಠರನ್ನ ಭೇಟಿಯಾಗಿ ಚರ್ಚೆ ಮಾಡಿರುವುದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಭುಗಿಲೆದ್ದಿರುವ ಕುರ್ಚಿ ಕದನಕ್ಕೆ ಇವತ್ತು ಕೂಡ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ದಾರೆ. ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿ, ಶಾಸಕರು ಹೈಕಮಾಂಡ್ ನನ್ನನ್ನು ಸಿಎಂ ಆಗಿ ಆಯ್ಕೆ ಮಾಡಿದ್ದಾರೆ. ನಾಯಕತ್ವ ಬದಲಾವಣೆ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ ಅಂತ ಸ್ಪಷ್ಟೀಕರಿಸಿದ್ದಾರೆ. ಇತ್ತ ಮೈಸೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ, ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆಯೋ ಇಲ್ಲವೋ ಗೊತ್ತಿಲ್ಲ. 5 ವರ್ಷ ಸಿಎಂ ನಾನೇ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಮತ್ತೊಬ್ಬರಿಗೆ ಅವಕಾಶ ಇದೆಯೋ ಇಲ್ಲವೋ ಅನ್ನೋದನ್ನ ಹೈಕಮಾಂಡ್ ತೀರ್ಮಾನಿಸುತ್ತೆ ಅಂತ ಹೇಳಿದ್ದಾರೆ. ಕುರ್ಚಿ ಖಾಲಿ ಇದೆ, ಈಗ ಚೀಫ್ ಮಿನಿಸ್ಟರ್ ಕುರ್ಚಿ ಖಾಲಿ ಇದೆ. ಮೀನ್ ಆ ಥರ ಒಪ್ಪಂದ ಆಗಿದೆ ಅಂತ ಅಲ್ಲ. 2.5 ವರ್ಷ ಆಗ್ತಾ ಇರೋದ್ರಿಂದ ಸ್ವಾಭಾವಿಕವಾಗಿ ಅದು ಪ್ರಶ್ನೆಗಳು ಬರ್ತಾರೆ. ನಾನು 5 ವರ್ಷ ಪೂರ ನಾನೇ ಇರ್ತೀನಿ. ನಾಯಕರ ಬದಲಾವಣೆ ಬಗ್ಗೆನೂ ಚರ್ಚೆ ಆಗಿಲ್ಲ. ನಮಗೆ ಗೊತ್ತಿಲ್ಲ, ಅದೆಲ್ಲ ನಮ್ಮವರೆಗೂ ಬರಲೇ ಇಲ್ಲ. ನಮ್ಮ ತನಕ ಯಾರಾದರೂ ಬಂದು ಹೇಳಿದರೆ, ನಮ್ಮ CLP ಸಭೆಯಲ್ಲಿ ನಮ್ಮ ಜನರಲ್ ಸೆಕ್ರೆಟರಿಗಳು ಬರ್ತಾರೆ, ಅನೇಕ ಸಂದರ್ಭದಲ್ಲಿ ಸಭೆ ಮಾಡಿದ್ದಾರೆ. ಅವ್ರು ಯಾರಾದರೂ ಹೇಳಿದರೆ ಬಹುಶಃ ಈ ಗೊಂದಲನೂ ಕೂಡ ಆಗ್ತಾ ಇರಲಿಲ್ವೋ ಏನೋ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಪಾಲಿಟಿಕ್ಸ್ ಜೋರಾಗಿದೆ. ಸಿಎಂ ಡಿಸಿಎಂ ದೆಹಲಿ ಭೇಟಿ ಇದಕ್ಕೆ ಮತ್ತಷ್ಟು ಪುಷ್ಟಿ ಕೊಟ್ಟಿದೆ. ಸಿಎಂ ಬದಲಾವಣೆಯ ಬಗ್ಗೆ ಸ್ವತಃ ಕೈ ನಾಯಕರೇ ಮಾತನಾಡ್ತಾ ಇದ್ದು ರಾಜ್ಯ ರಾಜಕೀಯದಲ್ಲಿ ಭಾರಿ ಬಿರುಗಾಳಿಯನ್ನು ಎಬ್ಬಿಸಿದೆ. ಯಾವಾಗ ಸಿಎಂ ಸಿದ್ದರಾಮಯ್ಯನವರು ನಾನೇ 5 ವರ್ಷ ಸಿಎಂ ಅಂತ ಹೇಳಿದ್ರು, ಆಗಿನಿಂದ ಎಲ್ಲಾ ಗೊಂದಲಗಳಿಗೆ ತೆರೆ ಬಿದ್ದಂತಾಗಿದೆ. ಇವತ್ತು ಕೂಡ ದೆಹಲಿಯಲ್ಲಿ ಸಿಎಂ ಮಾತನಾಡಿ ಬದಲಾವಣೆಯ ಬಗ್ಗೆ ಚರ್ಚೆ ಆಗಿಲ್ಲ ಎನ್ನುವ ಮೂಲಕ ಮತ್ತೆ ಸಿಎಂ ಆಗಿ ಮುಂದುವರಿಯುವ ಬಗ್ಗೆ ಸಂದೇಶವನ್ನು ರವಾನಿಸಿದ್ದಾರೆ. ಇನ್ನು ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ಸಾದ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ, ನಾನೊಬ್ಬ ಪಕ್ಷದ ಅಧ್ಯಕ್ಷ, ಮುಖ್ಯಮಂತ್ರಿಗಳೇ ನಿಮ್ಮ ಪ್ರಶ್ನೆಗೆಲ್ಲ ಉತ್ತರ ಕೊಟ್ಟಿದ್ದಾರೆ. ಆ ಬಗ್ಗೆ ಪದೇ ಪದೇ ಮಾತನಾಡೋದು ಸೂಕ್ತವಲ್ಲ. ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ. ಸದ್ಯಕ್ಕೆ ನಾನು ಯಾವುದೇ ಕಾರಣಕ್ಕೂ ಉತ್ತರ ಕೊಡಲ್ಲ ಅಂತ ಹೇಳಿದ್ದಾರೆ. ನಾನೊಬ್ಬ ಪಕ್ಷದ ಅಧ್ಯಕ್ಷರಿದ್ದೀನಿ. ಪಾರ್ಟಿಯವರು ಏನು ಹೇಳಿದಾರೋ ಅನ್ನೋದನ್ನು ಈಗಾಗಲೇ ಮುಖ್ಯಮಂತ್ರಿಗಳೇ ಉಲ್ಲೇಖ ಮಾಡಿದ್ದಾರೆ. TV ನೋಡಿದೆ, ಆ ವಿಚಾರ ಸ್ವಲ್ಪ ನಾನು ಕೂತ್ಕೊಂಡು ನೋಡ್ತಾ ಇದ್ದೆ. ಸ್ವಲ್ಪ ಅದು ನೋಡಿದೆ ನಾನು. ಅವ್ರು ಏನು ಹೇಳಬೇಕು ಎಲ್ಲ ನಿಮ್ಮ ಪ್ರಶ್ನೆಗಳಿಗೆಲ್ಲ ಅವರೇ ಉತ್ತರ ಕೊಟ್ಟಿದ್ದಾರೆ. ಅವ್ರು ಉತ್ತರ ಕೊಟ್ಟು ಬರುತ್ತಿರುವಾಗ ನಾವು ಪದೇ ಪದೇ ಮಾತಾಡೋದು ನಮಗೂ ಸೂಕ್ತ ಅಲ್ಲ. ಗಾಬರಿ ನಮಗೇ ಇಲ್ಲ, ಗಾಬರಿ ಅಲ್ಲ. DK ಅವರು ಸಿಎಂ ಆಗಬೇಕಂತೇಳಿ ಭಾಳಷ್ಟು ಜನರು ಕೂಗಿದೆ ಸರ್. ನಿಮ್ಮಲ್ಲೂ ಎಷ್ಟೋ ಜನ ನಿಮಗೂ ಏನೋ ಆಸೆ ಇರ್ತದೆ. ನಾನು ಏನು ಇದ್ರ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಮಾತಾಡೋರ ಹತ್ರನೇ ಎಲ್ಲರೂ ಯಾರು ಏನೇನು ಮಾತಾಡಿದ್ದಾರೆ ಅವರೇ ಉತ್ತರನೂ ಕೊಡ್ತಾ ಇದ್ದಾರೆ, ಅವರೇ ಪ್ರಶ್ನೆನೂ ಕೊಡ್ತಾ ಇದ್ದಾರೆ. ನೀವು ಪ್ರಶ್ನೆ ಆಗ್ತಾ ಇದ್ದೀರಿ, ಅವರೇ ಉತ್ತರ ಕೊಡ್ತಾರೆ.
ಒಂದು ಕಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಜೋರಾಗಿದ್ರೆ ಮತ್ತೊಂದು ಕಡೆ ಡಿಸಿಎಂ ಡಿಕೆಶಿ ಪರ ಸ್ವಾಮೀಜಿಗಳು ನಿರಂತರವಾಗಿ ಬ್ಯಾಟ್ ಬೀಸುತ್ತಲೇ ಇದ್ದಾರೆ. ಡಿಕೆ ಶಿವಕುಮಾರ್ ಬೆನ್ನಿಗೆ ನಿಂತ ನಿಶ್ಚಲಾನಂದ ಸ್ವಾಮೀಜಿ ಡಿಕೆ ಶಿವಕುಮಾರ್ ಸಿಎಂ ಆಗೋದು ಖಚಿತ ಅಂತ ಭವಿಷ್ಯ ನುಡಿದಿದ್ದಾರೆ. ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ನಿಶ್ಚಲಾನಂದ ಶ್ರೀಗಳು ಮಾತನಾಡಿ, ಡಿಕೆ ಶಿವಕುಮಾರ್ ಶಿಸ್ತಿನ ಸಿಪಾಯಿ, ತಾಳ್ಮೆಯಿಂದ ಕಾಯ್ದು ಒಳ್ಳೆಯ ಸ್ಥಾನವನ್ನು ಪಡೆದುಕೊಳ್ತಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ ಅಂತ ಹೇಳಿದ್ದಾರೆ. ಇತ್ತ ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಎಚ್.ಎಂ. ರೇವಣ್ಣ ಮಾತನಾಡಿ, ಡಿಕೆಶಿ ಸಿದ್ದರಾಮಯ್ಯ ಜೋಡೆತ್ತಿನ ರೀತಿ ಪಕ್ಷ ಕಟ್ಟಿದ್ದಾರೆ, ಎಲ್ಲರಿಗೂ ಸಿಎಂ ಆಗುವ ಆಸೆ ಇದ್ದೇ ಇರುತ್ತೆ ಅಂತ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸಚಿವ ಶಿವಾನಂದ ಪಾಟೀಲ್ ಮಾತನಾಡಿ, ಯಾವುದೇ ಕಾರಣಕ್ಕೂ ಕೂಡ ಸಿಎಂ ಬದಲಾವಣೆ ಆಗಲ್ಲ ಅಂತ ಸಿದ್ದರಾಮಯ್ಯನವರೇ ತಿಳಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹೇಳಿದ ಮೇಲೆ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಆಗಲ್ಲ ಅಂತ ಕೂಡ ಹೇಳಿದ್ದಾರೆ. ಉಪಮುಖ್ಯಮಂತ್ರಿಗಳು ಶಿಸ್ತಿನ ಸಿಪಾಯಿ, ಅವರು ತಾಳ್ಮೆಯಿಂದ ಕಾಯ್ದು ಒಂದು ಒಳ್ಳೆಯ ಸ್ಥಾನವನ್ನು ಪಡ್ಕೊಂಡು ಅವ್ರು ಯಾವುದಕ್ಕೂ ಕೂಡ ಆತರ ಪಡೋದಿಲ್ಲ. ಅದೇ ರೀತಿ ಸಂಯಮದಿಂದ ಅಧಿಕಾರವನ್ನು ಹೈಕಮಾಂಡ್ನ ಅಪೇಕ್ಷೆ ಮೇರೆಗೆ ಪಡ್ಕೊಂಡು ಮುಖ್ಯಮಂತ್ರಿಗಳಾಗಿ ಅವರು ಕೆಲಸವನ್ನು ಮಾಡೇ ಮಾಡ್ತಾರೆ. ಅವರಿಬ್ಬರು ಕೂಡ ಜೋಡೆತ್ತಿನ ರೀತಿಯಲ್ಲಿ ಕರ್ನಾಟಕ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ಅದಕ್ಕೆ ಅವಕಾಶ ಬಂದಾಗ ಆಗಲಿ ಅಂತ ಅವಾಗ ಇದನ್ನು ನಾನು ಭವಿಷ್ಯ ಹೇಳೋಕ್ಕಾಗತ್ತೆ. ಅದು ಅವರು ಹೋಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮತ್ತು ಅವ್ರು ಕೊಟ್ಟ ಮೇಲೆ ನಾನು ಏನಾದ್ರು ಹೇಳೋಕ್ಕಾಗತ್ತೆ. ಒಂದು ಕಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನದ ಜಟಾಪಟಿ ನಡೀತಾ ಇದೆ. ಇತ್ತ ರಾಜ್ಯ ಬಿಜೆಪಿಯಲ್ಲೂ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ಬಿರುಗಾಳಿ ಜೋರಾಗಿಯೇ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಸಂಬಂಧ ಈಗಾಗಲೇ ಬಣಬಡಿದಾಟ ತಾರಕಕ್ಕೇರಿದೆ. ಹೈಕಮಾಂಡ್ ನಾಯಕರ ಭೇಟಿಗೂ ಕಸರತ್ತು ನಡೀತಾ ಇದೆ. ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯುವ ವಿಶ್ವಾಸದಲ್ಲಿ ಬಿವೈ ವಿಜಯೇಂದ್ರ ದೆಹಲಿಗೆ ಹೋಗಿದ್ದಾರೆ. ಇವತ್ತು ಮತ್ತು ನಾಳೆ ದೆಹಲಿಯಲ್ಲಿಯೇ ಠಿಕಾಣಿ ಹೂಡಲಿರುವ ವಿಜಯೇಂದ್ರ ಅವರು ಬಿಜೆಪಿ ವರಿಷ್ಠರನ್ನ ಭೇಟಿಯಾಗಲಿದ್ದಾರೆ. ಇನ್ನು ಹಿರಿಯರ ವಿಚಾರದಲ್ಲಿ ಒಂದಷ್ಟು ಗೊಂದಲ ಇದೆ, ಅದನ್ನು ಸರಿಪಡಿಸಿಕೊಳ್ತೇವೆ. ಪಕ್ಷ ಸಂಘಟನೆಗೆ ಒತ್ತು ಕೊಡುವ ಉದ್ದೇಶದಿಂದ ಕೆಲವು ನಿರ್ಧಾರ ಕೈಗೊಂಡೆ, ಇದರಿಂದ ಕೆಲವು ನಾಯಕರಿಗೆ ಬೇಸರವಾಗಿದೆ. ಮತ್ತೊಮ್ಮೆ ಆಯ್ಕೆಯಾಗಿ ಬಂದ ಮೇಲೆ ನಾನೇ ಖುದ್ದು ಹಿರಿಯ ನಾಯಕರ ಜೊತೆಗೆ ಮಾತುಕತೆ ನಡೆಸ್ತೇನೆ ಅಂತೇಳಿ ತಮ್ಮ ಆಪ್ತರ ಬಳಿ ಹೇಳಿಕೊಂಡಿದ್ದಾರೆ.